ರಾಜೇಶ್, ದೇವ್ರು ನಮ್ಗೇನ್ ಕಮ್ಮಿ ಮಾಡಿದ್ದಾನೆ? ಮನೆ ಇದೆ, ತೋಟ ಇದೆ, ಗದ್ದೆ ಇದೆ. ಇದನ್ನೆಲ್ಲ ದೂರ ಮಾಡ್ಕೊಂಡು ಟ್ಯಾಕ್ಸಿ ಓಡಿಸ್ಕೊಂಡು ಬೆಂಗಳೂರಲ್ಲಿ ಜೀವನ ಮಾಡ್ತೀನಿ ಅಂತ ಹಠ ಮಾಡ್ತೀಯಲ್ಲ. ಅಪ್ಪ, ಕೂತ್ಕೊಂಡು ತಿನ್ನೋನ್ಗೆ ಕುಡಿಕೆ ಹಣ ಸಾಲದು ಅಂತ ಗಾದನೆ ಇದೆಯಲ್ಲಪ್ಪ. ಬೆಳಗಾದ್ರೆ ನಮ್ ಶಾಂತಿಗೆ ಒಳ್ಳೆ ಗಂಡು ನೋಡಿ ಮದುವೆ ಮಾಡ್ಬೇಕು. ಖರ್ಚಿಗೇನ್ ಮಾಡ್ತೀಯ? ಅದಕ್ಕೋಸ್ಕರ ಕಾಣ್ದೂರ್ ನಿನ್ನ ಅಲಿಕ್ ಬಿಟ್ರೆ ನೋಡ್ದವ್ರು ಏನಂತಾರೋ? ಏನ್ ಅನ್ಕೋತಾರೆ? ಹುಡುಗ ತುಂಬಾ ಜಾಣ, ಕಷ್ಟ ಸುಖ ತಿಳ್ಕೊಂಡಿದ್ದಾನೆ, ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡು ದುಡಿ ತಿಂತಾನೆ ಅಂತ ಮೆಚ್ಕೋತಾರೆ. ಇಲ್ಲ ಕಣ, ನಗ್ತಾರೆ. ಈ ವಯಸ್ಸಿನಲ್ಲಿ ಅಪ್ಪನ್ನು ತಂಗಿನ ಬಿಟ್ಟು ಶೋಕಿ ಮಾಡೋ ಪಟ್ನಕ್ಕೆ ಹೋದ ಅಂತ ಹಾಸ್ಯ ಮಾಡ್ತಾರೆ. ಅಪ್ಪ, ಜನತೆ ಮೆಚ್ಚೋಕೆ ಜನಾರ್ದನ್ ಕೈಲೂ ಆಗೋದು. ಕೊಟ್ರೆ ಭಲೆ ಅಂತ, ಕೈ ಬಿಟ್ರೆ ಪಾಪಿ ಅಂತ, ಕೆಟ್ರೆ ನಗುತ್ತಾರೆ. ಇಂಥ ಜನಕ್ಕೆ ಹೆದರ್ಕೊಂಡು ನಾವು ಬಾಳಕ್ಕಾಗತ್ತಾ? ಶ್ರಮ ಜೀವದಿಂದ ಸಿಕ್ಕೋ ಆನಂದನ ಕಳ್ಕೊಳಕ್ಕಾಗತ್ತಾ? ಕರೆಕ್ಟ್. ಬಂಗಾರದಂಥ ಮಾತು ನಮ್ಮ ಅಣ್ಣಂದು. ಅಮ್ಮ ನಾಟಿ ರಾಣಿ, ಈ ಗೆಜ್ಜೆನ ಅಲ್ಲಿಟ್ಟು ನಿಮ್ ಅಣ್ಣಂಗ್ ಒಳ್ಳೇದಾಗ್ಲಿ ಅಂತ ಕಾರ್ಗೊಂದ್ ತೆಂಗಿನಕಾಯಿ ಹೊಡಿ. ಅಣ್ಣ, ರಾಖಿ ಹಬ್ಬದ ದಿನ ಜ್ಞಾಪಕ ಇದೆ ತಾನೆ? ಏನಮ್ಮ, ನನ್ ಹುಟ್ಟಿದ ಹಬ್ಬದ ದಿನ ನಾನು ಮರಿತೀನ? ನನ್ ಮನೆಗೆ ನಾನು ಬರ್ದೇ ಇರ್ತೀನ? ನನ್ ಮುದ್ದು ತಂಗಿ ಕೊಡೋ ಪ್ರೆಸೆಂಟೇಶನ್ ನಾನು ತಗೊಳ್ದೇ ಇರ್ತೀನ? ಏನ್ ಶಾಂತಿ, ಈ ಸಲ ನನ್ಗೇನ್ ಪ್ರೆಸೆಂಟೇಶನ್ ಕೊಡ್ತೀಯಾ? ಕೊಡೋದನ್ನ ಹೇಳ್ಬಾರ್ದು, ಕೊಟ್ಟಿದ್ದನ್ನ ಜ್ಞಾಪಿಸ್ಕೋಬಾರ್ದು. ರಾಹುಕಾಲ ಬಂದ್ಮೇಲೆ ಪ್ರಯಾಣ ಹೊರಡಬಾರ್ದು. ಕೂತ್ಕೋ ಕೂತ್ಕೋ. ಏನಮ್ಮ, ಏನಾಗಿತ್ತು ಇವ್ರಿಗೆ? ನಾನು ಅದನ್ನೇ ಕೇಳ್ದೆ ಕಣ್ರಪ್ಪ. ಮಾತಾಡ್ಬೇಕು ಅಂತ ಬಾಯ್ ತೆಗ್ದ, ನಾಲ್ಗೇನು ಎಳ್ಳಿಲ್ಲ, ಧ್ವನಿನೂ ಅಳ್ಳಿಲ್ಲ. ಹೌಸ್ ಸತ್ತ ಕಣ್ರಪ್ಪ. ಏನಮ್ಮ, ಏನಾಯ್ತಮ್ಮ? ಅವತ್ತಿಂದ ಹೀಗೆ ಬೀದಿಲಿ ಇಟ್ಕೊಂಡು ಭಿಕ್ಷಾ ಬಿಡ್ತಿದ್ಯಾ? ಹಾಗಲ್ಲಮ್ಮ, ಆ ಕಾರ್ಪೊರೇಷನ್. ಅಯ್ಯೋ ನಮ್ಮಪ್ಪ ದಾಕ್ಷರ್ ಕಣ್ಣ, ಮೊದಲಿಂದ ಹೋಗಪ್ಪ. ನಮ್ಮಪ್ಪ ಸತ್ತಲ್ಲ ಆ ತರ ಪಾಯ್ ಬಿಡ್ಕಂತಿದ್ರೆ ಪ್ರಶ್ನೆ ಮೇಲೆ ಪ್ರಶ್ನೆ ನಾನು ಪಾಪ. ನಮ್ಮಪ್ಪ ನಿನ್ನ ಹೆಸರೇ ನಮ್ಮಪ್ಪನ ಬೀಗಿಕ್ತಿನಪ್ಪ. ತಿರ್ತಿ ತಿಮ್ಮಪ್ಪ, ನೀವು ದಾನ ಮಾಡ್ರಪ್ಪ. ಮೈಲಾರಿ ತಮ್ಮಯ್ಯ, ಗುರು, ಇವತ್ತಿದ್ದ ಎಲ್ರ ಹತ್ರ ಹಗಲು ನೀವು ಮಾಮೂಲಿ ವಸೂಲಿ ಮಾಡಿ, ರಾತ್ರಿ ರಾವ್ ಸಾಹೇಬ್ರ ಹತ್ರ ನಾನ್ ಮಾಮೂಲಿ ವಸೂಲಿ ಮಾಡ್ಕೊಂಡ್ ಬರ್ತೀನಿ. ಹೊರಡಿ ಹೊರಡಿ ಗುರು. ಜೈ ಬಜರಂಗಬಲಿ. ಏ ಸೀತಾ, ನಮ್ ಕೊಡೋ ಮಾಮೂಲು ಕೊಟ್ಬಿಟ್ಟು ಮುಂದೆ ಹೆಜ್ಜೆ ಹಾಕು. ಮಾಮೂಲ ಕೊಡ್ಲೇಬೇಕಾ? ಕೊಡ್ದಿದ್ರೆ ನೀನ್ ಹೇಳ್ಕೊಂಡು ಹೋಗಿ ನಮ್ ರಾಬ್ ಹೋದ್ರ ಬಂಗ್ಲೆಯಲ್ಲಿ ಬಿಸಾಕ್ತೀವಿ. ಅಯ್ಯಯ್ಯೋ, ಬೇಡ ಬೇಡ, ನಿಮ್ ದಮ್ಮಯ್ಯ ಅಂತೀವಿ. ಹಾಗಾದ್ರೆ ಕೊಟ್ಬಿಡು. ಅರ್ಥ ಕೊಡ್ತೀನಿ ಕೊಡ್ತೀನಿ. ಯಾರು? ಸೀತಾನಾ? ಹಾ ನಾನಿಮ್ಮ, ನಾನು ಬಂದಿದ್ದೀನಮ್ಮ. ಯಾಕಮ್ಮ ಇಷ್ಟೊತ್ತು? ಅಯ್ಯೋ, ಇವತ್ ನನಗೆ ವಿಪರೀತ ಕೆಲ್ಸನಮ್ಮ. ನನಗಂತೂ ಉಸಿರು ಕಟ್ಕೊಂಡು ಸತ್ತ ಮಲ್ಗಿ ಮಲ್ಗಿ ಮಗ್ಬಿಡದೆ ತಲೆಲ್ಲ ಆಡ್ತಾನೆ. ರಂಗನ ಒಳಗಡೆ ಒಲೆ ಹೋಗಪ್ಪ, ಹೋಗ. ಸೀತಾ, ಏನಮ್ಮ? ವಯಸ್ಸಿಗೆ ಬಂದ ಹುಡುಗಿ ಲಕ್ಷಣವಾಗಿ ಮದುವೆ ಮಾಡ್ಕೊಂಡು ಸುಖವಾಗಿ ಸಂಸಾರ ಮಾಡ್ಬೇಕಾದ ಕಾಲದಲ್ಲಿ ಈ ಕುರುಡಿ ಸೇವೆ ಮಾಡೋ ಗತಿ ಬಂತಲ್ಲಮ್ಮ. ಏನಮ್ಮ ನೀನು? ನಾನು ಅವತ್ತೇ ಹೇಳಿಲ್ಲ ಇಂಥ ಮಾತಲ್ಲಿ ಆಡ್ಬಾರ್ದು ಅಂತ. ಅಲ್ಲಮ್ಮ, ತಾಯಿ ಸೇವೆ ಮಕ್ಕಳು ಮಾಡ್ದೆ ಬೇರೆ ಯಾರಮ್ಮ ಮಾಡ್ತಾರೆ? ಮದ್ಯ ಕುಡಿದ ಮೈ ಮಾತು ಕೇಳ್ತಾ ಇಲ್ಲ. ಮತ್ತೇರದ ಮೈಗೆ ಮಾನಿನಿ ಬೇಕು ಬೇಕು ಅಂತ ಅನ್ನಿಸ್ತಾ ಇದೆಯಲ್ಲೋ ನಂದಿ. ಸ್ವಲ್ಪ ತಾಳಿ. ಕ್ಷಣಪ್, ತಾಳಿ ಕಡ್ತೊಳಗೆ ನಾನ್ ತಾಳ್ಲಿಲ್ಲ, ನಿನಗೋಸ್ಕರ ತಾಳ್ಬೇಕೇನು? ನನಗೀಗ ಅರಗಿಣಿ ಬೇಕೇ ಬೇಕು. ನಿಮಗೆ ಉಷ್ಣವಾಗಿದೆ, ತಣ್ಣಗೆ ಮಾಡ್ಕೊಳ್ಳಿ. ರಾವ್ ಸಾಹೇಬ್, ಯಾವ ಮರದ ಮೇಲಿತ್ತು ಈ ಅರಗಿಣಿ? ಮರದ ಮೇಲೆ ಇರಲಿಲ್ಲ ದಣಿ,
ತೋಟದಲ್ಲಿ ನೀರ್ ಸೇರ್ತಿತ್ತು. ನಂದಿ ಅವನ ಮಾಮೂಲು ಕೊಟ್ಟು ಕಳ್ಸು. ಮಾದ ಬಾ. ನಾಳೆಗ್ ಮದ್ವೆ ಇದೆ, ನನ್ ಬಿಟ್ಬಿಡಿ ಡ್ಯಾಡಿ, ನನ್ ಬಿಟ್ಬಿಡಿ. ಮೊದಲನೇ ರಾತ್ರಿ ನಾನೇ ತೋರಿಸ್ತೀನಿ ಬಾ. ಬೇಡ, ನಿಮ್ ತಮ್ಮ ಯಾಕೆ ಬೇಡ ಡ್ಯಾಡಿ, ಬಿಟ್ಬಿಡಿ ನನ್ನ. ಅಯ್ಯೋ ಹೋದಲ್ಲಪ್ಪ. ಅಣ್ಣ ಧರ್ಮ ಮಾಡಿ ಅಣ್ಣ, ತಾಯಿ ಧರ್ಮ ಮಾಡಿ ತಾಯಿ, ನನ್ ತಪ್ಲೆ ಮಾಡಿ ಹೋಗ್ಬಿಟ್ಟಲ್ಲಪ್ಪ. ಅಪ್ಪ ಎಲ್ಲ ನೋಡ್ತಾ ಇರ್ತಿದ್ರಲ್ರಪ್ಪ, ಧರ್ಮ ಮಾಡ್ರಪ್ಪ ತಂದೆ. ಹುಡುಗಿ ಇವತ್ತು ಯಾರು ಸತ್ತೋದ್ರು? ನಮ್ಮಪ್ಪ ಹಾಲ್ ಬಿಟ್ಟಿದ್ರೆ ಬಂದು ಇಲ್ಗೂ ಬಂದಲ್ಲಪ್ಪ ಇವ್ ನನ್ ಕರ್ಮಕ್ಕೆ. ಅಯ್ಯೋ ನಿಮ್ಮಪ್ಪ ದಿನಕ್ಕೊಂದ್ಸಲ ಸತ್ತು ಬದುಕ್ತಾನ? ಏ ಹುಡುಗಿ, ಮೊನ್ನೆ ತಾನೇ ನಿಮ್ಮಪ್ಪ ಸತ್ತೋದ, ಹೆಣ ಸುಡುಕು ಕಾಸಿಲ್ಲ ಅಂತ ಹೇಳ್ತಾ ಇದ್ದೆ. ನಿಜ ಸ್ವಾಮಿ, ಮೊನ್ನೆ ಸತ್ತೋಗಿತ್ತು ನಮ್ಮಮ್ಮನ ಮೊದಲನೇ ಗಂಡ, ಇವನು ಎರಡನೇ ಗಂಡ. ಅಕ್ಕಿ, 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 ಧರ್ಮ ಮಾಡೋಗಿ ಸ್ವಾಮಿ. ಅಕ್ಕಿ, ಅಕ್ಕಿ. ಆಶ್ಚರ್ಯವಾಗಿದೆಯೇ, ನೀನ್ ಒಂದ್ಸಲ ಸಿನಿದ್ರೆ ಎರಡೆರಡು ಧ್ವನಿ ಬರ್ತಿದ್ಯಲ್ಲ. ಚೀರು ಇಟ್ಕೊಂಡಿದ್ಯಾ? ಯೋ, ನಿಂಗ್ ಬೇರೆ ಕೆಲಸ ಇಲ್ವಾ? ಎಡಕಾಯ ನರಿ ಕಾಯ್ತಿದ್ಯಲ್ಲ, ಬೇಕಾದ್ರೆ ಧರ್ಮ ಮಾಡೋ ಸಾಕರ್ ಹೋಗಯ್ಯ. ಅಯ್ಯೋಯ್ಯೋ, ನಿಮ್ಮಪ್ಪ ಸತ್ ಮೇಲೂ ತಿಂತಾ ಇದ್ದಾನಲ್ಲ, ಎಲ್ಲಿ ತೋರ್ಸ ನೋಡೋಣ. ಅಯ್ಯೋ, ನಿನ್ ತಮ್ಮ ಯಾತಿ ಕಣಪ್ಪ, ನನ್ನ ಮುಖ ನೋಡಕ್ಕಾಗಕ್ಕಿಲ್ಲ ಕಣಪ್ಪ. ಏನದು, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಏನ್ ಚೆನ್ನಾಗಿದ್ರೇನು, ಈ ಪೈಲ್ವಾನ್ ಹಾಲು ಇಲ್ದಿದ್ರೆ ಈ ಜೈಲೇ ಸುಡ್ಗಾಡಿದ್ದಾಗೆ. ಅದಕ್ಕೆ ನೋಡು, ಹೊರಗೋಗಿದ್ದು 3 ತಿಂಗಳಿಗೆ ಒಳಗೆ ಬಂದ್ಬಿಟ್ಟೆ. ಆಮೇಲೆ ಇನ್ನೊಂದು ವಿಷಯ, ಯಾವನು ಅವನು 18 ಕೊಲೆ ಮಾಡಿರೋ ಕದೀಮ್ನಂಗ್ ಮಲಿಕೊಂಡು ದಿಮಾಗ್ ತೋರಿಸ್ತಾ ಇರೋನು ಅವನಾ? ಹೊಸ ಗಿರಾಕಿ. ಅದಕ್ಕೆ ಈ ಆಲಿ ಪೈಲ್ವಾನ್ ನನ್ನ ಮಗ ಪಕ್ಕದಲ್ಲಿ ನಿಂತಿದ್ರು, ಅದನ್ನ ನೋಡಿದಿರಾ? ಎಕ್ರಾ ಬಿದ್ದಂಗ್ ಬಿದ್ಕೊಂಡಿದ್ದಾನೆ. ಹೇಯ್, ಯಾರೋ ನೀನು? ಯಾವನಲ್ಲೇ? ನಿಮ್ಮಪ್ಪ. ಯಾಕಲೇ ಒಬ್ಬ ಹೆಚ್ಚಾಗಿದ್ಯಾ ನಿನಗೆ? ಹೌದು ಕಣಲೇ, ಬಡ್ಡಿ ಮಗನೇ, ಯಾರಿಗಾದ್ರೂ 4 ಇಕ್ಕಿ ಗೊಬ್ಬ ಕರ್ಗಿಸೋಣ ಅಂತ ಇದ್ದೀನಿ. ಕಳ್ಳನ್ ಮಗನೇ, ಪೈಲ್ವಾನ್ ಆಲಿ ಅಂದ್ರೆ ಪೊಲೀಸ್ನವರೇ ಪದಬಿಡ್ತಾರೆ, ನನ್ನ ಮೇಲೆ ಜೋರ್ ಮಾಡ್ತೀಯಾ? ಮುಚ್ಚ ಬಾಯ್. ಕಾಲ್ ಕೆರ್ಕೊಂಡ್ ಜಗಳಕ್ ಬಂದ್ರೆ ಕುತ್ತಿಗೆ ಮುರಿದ್ ಕೈ ಕೊಟ್ಬಿಡ್ತೀನಿ. ಬಡ್ಡಿ ಮಗನೇ, ಮಲಗಿದ್ ನಾಗರಾಜನ್ ಕೆಣಕದೆ ಸೊಂಟ ಮುರಿಸ್ಕೊಂಡೆ. ಈ ನಾಗರಾಜ ಸ್ನೇಹಕ್ಕೆ ಪ್ರಾಣ ಕೊಡ್ತಾನೆ, ದ್ವೇಷಕ್ಕೆ ಪ್ರಾಣ ತೆಗಿತಾನೆ. ಜ್ಞಾಪಕ ಇಟ್ಕೋ. सरे नागराज, हाथ मिलाओ. अरे भाई, हाथ तो मिलाओ. अच्छा, तुम जानता है निम्दू नम्दू के तम्मा ये जैल गे सिंह. ಅಕ್ಕ, ಅಕ್ಕ, ಜನ ತಿರ್ಗಾಡಾಗ್ತಾಯ್ತು. ನಾ ಸಾಯಿಲ್ಲ? ಏ, ಸಾಕ್ ಸುಮ್ನಿರ. ನಾವ್ ಮಾಡದ್ ಮೋಸ ಅಂತ ಎಲ್ರಿಗೂ ಗೊತ್ತಾಯ್ತು. ನೀನ್ ನಿಜವಾಗ್ಲೂ ಸತ್ರು ಯಾರು ನಂಬೋರಿಲ್ಲ. ಮತ್ತೇನ್ ಮಾಡೋದು? ಅದೇ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಮುದ್ದೆ ಕಾರ್ ಕಡೆ ಬಿಟ್ಟಿದ್ದಲ್ಲಪ್ಪ. ಏನಾಯ್ತು? ಹೇಳಿ ಹೇಳು. ಏಟ್ ಬಿತ್ತೇನು? ಏಟ್ ಬಿತ್ತ ಅಂತ ಕೇಳ್ತಿದ್ದೀರಲ್ರಿ? 100 ರೂಪಾಯಿ ತಗೊಂಡು ಆಸ್ಪತ್ರೆಗೆ ಹೋಗು. ಹೋಗಪ್ಪ, ಹೋಗ್ ಬೇಗ ಹೋಗಿ ಔಷಧಿ ಹಾಕ್ಸೋ ಹೋಗು. ಲೇ, ನನೊಂದು ರೂಪಾಯಿ ಉಳಿತು. ಏನಕ್ಕದು? ಸಂಗೀತ ಕಾರ್ ಬಂತು ಅಂತ ಅಂದ್ಕೊಂಡೆ. ಗಬಕ್ಕಂತ ಕೆಳಗಡೆ ಬಿದ್ವಿ ಅನ್ಕೋ. ಅಮ್ಮಮ್ಮ, ನಾನ್ ಅಂದ್ಕೊಳ್ಳಲ್ಲಪ್ಪ. ನಾ ಹೇಳೋ ಸ್ವಲ್ಪ ಕೇಳೋ. ಅದ್ರ ಕೆಳಗಡೆ ಬಿದ್ವಿ ಅನ್ಕೋ, ಡ್ರೈವರ್ ಕೆಳಗಡೆ ಇಳಿತಾನೆ. ಆಗ ನಾವು ಲಬ 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 ಅಂತ ಬಡ್ಕೊತೀವಿ. ಆಗ ಜೇಬಿಂದ ತೆಗಿತಾನೆ, 100 ರೂಪಾಯಿ ಕೊಡ್ತಾನೆ. ಅಯ್ಯಯ್ಯೋ, ನಮ್ಮ ಅಕ್ಕ ಸತ್ತೋದ್ಲು. ಅಯ್ಯೋ, ಬನ್ನಿ ಸಾರ್, ನೋಡಿ ಸಾರ್, ನಮ್ಮ ಅಕ್ಕ ಸತ್ತೋದ್ಲು. ಏನಪ್ಪ ಡ್ರೈವರ್, ಏನ್ ಮಾಡ್ತಾ ಇದೀಯ? ಆಸ್ಪತ್ರೆಗೆ ಕರ್ಕೊಂಡಪ್ಪ. ಡ್ರೈವರೇ, ದುಡ್ಡು ಕೊಟ್ಬಿಡ್ರಿ, ನಾವೇ ಆಸ್ಪತ್ರೆಗೆ ಹೊರಟೋಗ್ತೀವಿ.
ಎಲ್ಲಾದ್ರೂ ಉಂಟಾ? ಮೊದ್ಲು ಪೊಲೀಸ್ ಸ್ಟೇಷನ್ಗೆ ಹೋಗಿ ರಿಪೋರ್ಟ್ ಮಾಡ್ಬೇಕು, ಆಮೇಲೆ ಆಸ್ಪತ್ರೆಗೆ ಹೋಗೋದು. ಆ ತೊಂದ್ರೆ ನಿಮ್ಗ್ಯಾಕೆ ಸರ್? ಕಾಸು ಕೊಟ್ಬಿಟ್ರಿ ಸರ್, ನಾವೇ ಆಸ್ಪತ್ರೆಗೆ ಹೊರಟೋಗ್ತೀವಿ. ಹಾಗೆಲ್ಲ ಕಾಸು ಕೊಡಬಾರ್ದು ಕಣ ಭಾಮೈದ. ಮೊದ್ಲು ಪೊಲೀಸ್ ಸ್ಟೇಷನ್ ನಡಿ. ನೀನು ಬರ್ಬೇಕು, ನಿಮ್ಮ ಅಕ್ಕ ನಾವು ಪ್ಲೀಸ್ ನಮ್ಮ ಅಕ್ಕನ್ ಬಿಟ್ಬಿಡ್ರಿ. ಏನೋ ಪ್ಲೀಸ್, ಬ್ಲೌಸ್ ಪೀಸ್ ನಡಿಯೋ ಒಳಗೆ ಪ್ಲೀಸ್. ಸ್ಟೇಷನ್ ಆಸ್ಪತ್ರೆ ಎಲ್ಲ ಯಾಕ್ರಿ? ನನಗೂ ತೊಂದ್ರೆ ನಿಮ್ಗೂ ತೊಂದ್ರೆ. ಒಂದ್ 20 ರೂಪಾಯಿ ಕೊಟ್ಬಿಡ್ರಿ, ನಮ್ ಪಾಡ್ನ ಹೊಟ್ಟೋಗ್ತೀವಿ. ಅದೆಲ್ಲ ಆಗೋದಿಲ್ಲ. ಆಕ್ಸಿಡೆಂಟ್ ಆದ ತಕ್ಷಣ ಪೊಲೀಸ್ನವ್ರು ರಿಪೋರ್ಟ್ ಮಾಡ್ಬೇಕು. ಅಯ್ಯೋಯ್ಯೋ, ಮತ್ ಇದೇ ಈಗ ತಾನೊಬ್ಬ ಮುದ್ಕ ಬಿದ್ದ, ಆಗ ಡ್ರೈವರ್ 100 ರೂಪಾಯಿ ಕೊಟ್ಬಿಟ್ಟ. ನಾನು ನೋಡ್ದೆ. ಓಹೋ, ಕಂಡೋರ್ ಕಣ್ಣಿಗೆ ಮಣ್ಣಿರ್ಚಿ ಹಣನೆಲ್ಲ ದೋಚನೆ ಮಾಡ್ಬೇಕು ಅಂತಿದ್ದೀರಾ? ತಪ್ಪಾಯ್ತ್ರಿ. ನಿಮ್ ಹಣನೂ ಬೇಡ, ನಿಮ್ ಪೊಲೀಸ್ ಸ್ಟೇಷನ್ ಬೇಡ. ನಿಮ್ ಸವಾಸ ಮಾಡಿದ್ದು ಗೋವಿಂದ. ಬರ್ತಾ ಇರೋದು ನಿಮ್ದೇ ಟ್ಯಾಕ್ಸಿ ಅಂತ ಗೊತ್ತಾಗಿದ್ರೆ ನಾನ್ ಸತ್ರು ಅದು ಕೆಳಗಡೆ ಬೀಳ್ತಿರ್ಲಿಲ್ಲ. ಏನೇ ಹುಡುಗಿ, ಈ ಮನೆಹಾಳು ಬುದ್ಧಿ ಬಿಟ್ಬಿಟ್ಟು ನ್ಯಾಯವಾದ ಕೆಲಸ ಯಾಕೆ ಮಾಡಬಾರ್ದು? ಯಾರು ಕೊಡ್ತಾರೆ ನ್ಯಾಯವಾದ ಕೆಲಸ ಮಾಡಿದ್ರೆ ಕಾಸ್ನ? ಕಷ್ಟಪಟ್ಟು ಕೆಲಸ ಮಾಡು. ಎಲ್ಲ ಹಿಂಗೇಳವ್ರೆ, ಕೆಲಸ ಕೊಡೋರು ಮಾತ್ರ ಒಬ್ರು ಇಲ್ಲ. ನಾನ್ ಕೊಡ್ತೀನಿ ಕೆಲಸನ. ಏನ್ ಕೆಲಸ? ಅದೇ ಮನೆ ಗುಡ್ಸೋದು, ಅಡಿಗೆ ಮಾಡೋದು, ನನಗ್ ಬಡ್ಸೋದು, ಒಂಥರ ಹೆಂಡತಿರ್ ಮಾಡೋರ್ ಕೆಲಸ ತರಾನೇ. ಹಂಗಾರೆ ನಮ್ಮ ಅಕ್ಕನ ಹೆಂಡತಿ ತರಾನೇ ಮಾಡ್ಕೊಂಡ್ರೆ ಸಾಕು. ತೊಳಗುವೆ ಸಂಬಳ ಎಷ್ಟು ಕೊಡ್ತೀರಿ? ಸಂಬಳ ಯಾಕೆ? ದಿನ ಕೆಲಸ ಊಟ ಹಾಕ್ತೀನಿ, ವರ್ಷ ಕೆಲಸ ಬಟ್ಟೆ ಹೊಲ್ಸ್ಕೊಡ್ತೀನಿ. ನಂಗೇನ್ ಮನೆ ಮಠ ಇಲ್ಲ ಅಂತ ತಿಳ್ಕೊಂಡ್ಬಿಟ್ರಾ? ನನ್ಗೂ ಮನೆ ಇದೆ, ನಮ್ಮಮ್ಮ ಇದಾರೆ. ಓಹೋ, ಹಾಗಾದ್ರೆ ಸಂಬಳ ನೀ ಕೇಳಿದಷ್ಟು ನನ್ ಕೈಲಾದಷ್ಟು. ನನ್ ಕೆಲ್ಸ ನಿನ್ಗ ಸದ್ಯ ಕ್ಲೀನರ್ ಆಗಿರು, ಸರ್ವಿಸ್ ನೋ ಡ್ರೈವರ್ ಮಾಡ್ತೀನಿ. ಅಮ್ಮ, ನನ್ ಕೆಲ್ಸ ಸಿಕ್ಬಿಡ್ತಮ್ಮ. ಏನ್ ಕೆಲ್ಸ? ನನಗೆ ಕ್ಲೀನರ್ ತರ ಕೆಲ್ಸ, ಹೆಂಡತಿ ತರ ಕೆಲ್ಸ. ಅದೇಮ್ಮ, ಮನೆ ಕೆಲ್ಸ, ಅಡಿಗೆ ಕೆಲ್ಸ. ಯಾರ ಮನೇಲಮ್ಮ? ಮುಂದಿನ ಮೆದಿಲಿ ಡ್ರೈವರ್ ರಾಜ್ ಅಂತ ಇದ್ದಾರಮ್ಮ, ಅವ್ರ ಮನೇಲಿ. ಹಬ್ಬ, ದೇವ್ರಿಗೆ ಇವತ್ತು ನಮ್ಮ ಮೇಲೆ ಕರೆನೆ ಬಂತಮ್ಮ. ಬೆಂಕಿಪಟ್ಟಣ ಇದು ಕರ್ಮ. ಯಾಕೆ ಬೆಂಕಿಯಲ್ಲಿ ಊದಾಡ್ತಾ ಇದೆಯಾ? ಸ್ಟೌನ್ ಹ್ಯಾಕ್ ಹತ್ತಿಸ್ತೀವಿ ನೋಡೋಣ ಅಂತ. ಸೀತಾ, ಬೆಂಕಿ ಕಡ್ಡಿಗೂ ಹೆಣ್ಣು ಹುಡುಗಿಗೂ ಇರೋ ವ್ಯತ್ಯಾಸ ಗೊತ್ತಾ? ನಂಗೆ ಗೊತ್ತಿಲ್ಲ. ನಾನು ಹೇಳ್ತೀನಿ. ಒಂದು ಮುಟ್ಟುವ ಚುರುಗು, ಇನ್ನೊಂದು ನೋಟ ಚಿರುಗಿಸುತ್ತೆ. ಏನಿವತ್ತು ಬೆಳಿಗ್ಗಿನ ರಾಯರ್ ಬುದ್ಧಿ ಒಣಕೆ ಚಿಗುರ್ತಾ ಇದೆ ನೋಡು. ಹೀಗೆಲ್ಲ ಮಾಡಿದ್ರೆ ತುಂಬಾ ಕೋಪ ಬಂದ್ಬಿಡ್ತು ಹೇಳಿದೀನಿ. ಕೋಪ ಬಂದ್ರೆ ಸ್ಟವ್ ಕಡೆ ನೋಡು, ಬೆಂಕಿ ಕಡ್ಡಿ ಇಲ್ದೆ ಹತ್ಕೊಳ್ಳೋದು. ಕೆಲಸನ ಬೇಡ, ನೀನ್ ಸವಾಸನ ಬೇಡ, ನಾವು ಹೋಗ್ತೀನಿ. ಹೋಗು ಅಮ್ಮ ಅನ್ಪೂರ್ಣೇಶ್ವರಿ, ನೀನ್ ನನ್ ಬಿಟ್ಬಿಟ್ಟು ಹೋದ್ರೆ ಅದ್ರ ಬದಲು ಹಸುನಿಂದ ನನ್ನ ಹೊಟ್ಟೆ ಹೊರಿಯುತ್ತೆ. ದಯವಿಟ್ಟು ನನ್ ಬಿಟ್ಟು ಹೋಗ್ಬೇಡ. ಹಾರ್ಬ ನನ್ ದಾರಿ. ಏನ್ ವ್ಯತ್ಯಾಸ? ಉರಿತಾ ಇರೋ ಸ್ಟವ್ಗೂ ನಿನ್ನಂತ ಯುವಕರ ತಲೆಗೂ ಏನ್ ವ್ಯತ್ಯಾಸ ಹೇಳಿ ನೋಡೋಣ. ನನಗ್ ಗೊತ್ತಿಲ್ಲ, ನೀನೇ ಹೇಳು. ಹೇಳ್ತೀನಿ ಕೇಳು. ಒಂದು ತಣ್ಣೀರ ತಣ್ಣಗಾಗುತ್ತೆ, ಇನ್ನೊಂದು ಹೆಣ್ಣಿನ ಕಣ್ಣೀರ ತಣ್ಣಗಾಗುತ್ತೆ. ಆಹಾ ಆಹಾ, ಕವಿ ಪುಂಗವಿ, ಕವಿ ಪುಂಗವಿ. ಈ ಪ್ರಪಂಚದಲ್ಲಿ ನನ್ನವರು ಅಂತ ನನಗಿದ್ದಿದ್ದು ನಮ್ಮಮ್ಮ, ನನ್ನ ತಂಗಿ ಇಬ್ರೆ. ನನ್ನ ತಂಗಿಗೆ ಮದುವೆ ಮಾಡೋಣ ಅಂತ ಒಂದು ವರ ಹುಡುಕ್ತೆ. ಅವ್ರ 5,000 ರೂಪಾಯಿ ವರದಕ್ಷಿಣೆ ಕೇಳಿದ್ರು. ನಮ್ಮ ಹೊಲ ಮಾರಿ ಮದುವೆ ಮಾಡ್ಬಿಡೋಣ ಅಂತ ತೀರ್ಮಾನ ಮಾಡಿದೆ. ನಮ್ಮ ಅಪ್ಪ ಸತ್ತ ಮೇಲೆ ನನಗ್ ಗೊತ್ತಾಯ್ತು, ನಮ್ಮ ಮನೆ ಹೊಲ ಆಸ್ತಿ ಎಲ್ಲ ನಮ್ಮ ಹಳ್ಳಿ ಸಾವುಕಾರ ರಾವ್ ಸಾಹೇಬ್ ನಂಜುಂಡಯ್ಯನ ಹತ್ರ ಅಡಮಾನವಾಗಿದೆ ಅಂತ. ಅವರನ್ನು ನೋಡದೆ ಇದ್ರು ಜನರೆಲ್ಲ ಬಂದು ಅವ್ರು ತುಂಬಾ ಒಳ್ಳೆಯವರು ಅಂತ ಹೇಳಿದ್ರು. ಅವ್ರನ್ನೇ ಸಾಲ ಕೇಳ್ಬಿಡೋಣ ಅಂತ ಅವ್ರ ಹತ್ರ ಹೋದೆ. ಅವ್ರ ಗುಮಾಸ್ತ ವೀರಭದ್ರಯ್ಯ ಅವ್ರೀಗ ಈ ಊರಲ್ಲಿಲ್ಲ, ಬೆಂಗಳೂರ್ಲೇ ಇರೋದು. ಅವ್ರು ಬಂದಾಗ ನಾನೆಲ್ಲ ಹೇಳ್ತೀನಿ, ನೀನ್ ಮದುವೆ ಮಾಡಕ್ ಏರ್ಪಾಡು ಮಾಡು ಅಂತ ಭರವಸೆ ಕೊಟ್ಟ. ಅವನ ಮಾತು ಕೇಳಿ ನಾನು ಮದುವೆ ಏರ್ಪಾಡುಗಳನ್ನೆಲ್ಲ ಮಾಡಿದೆ.
ಮದುವೆ ಇನ್ನೇನ್ ಹತ್ರ ಬರ್ತಾ ಇದೆ ಎಂದಾಗ ಅವ್ರ ಹತ್ರ ದುಡ್ಡು ಕೇಳಕ್ ಹೋದಾಗ ಆ ಚಂಡಾಲ ಇವತ್ ರಾತ್ರಿ ಸಾವುಕಾರನ್ ಕೋಣೆಗ್ ನಿಂತಂಗಿಂತಂದ್ಬಿಡು ನಿನಗೆಷ್ಟು ದುಡ್ಡು ಬೇಕಾದ್ರೆ ಕೊಡ್ತಾನೆ ಅಂದ. ನನ್ನ ರಕ್ತ ಕುದ್ದೋಯ್ತು. ಅಲ್ಲಿದ್ದವ್ರನ್ನೆಲ್ಲ ಮುಗಿಸ್ಬಿಡ್ಬೇಕು ಅಂತ ಮೇಲ್ಬಿದ್ದೆ. ಸುತ್ತಮುತ್ತ ಇದ್ದ ಕೆಲಸಗಾರೆಲ್ಲ ಸೇರಿ ನಾನು ಹೊಡೆದು ಕತ್ಲೆ ಕೋಣೆಗೆ ತಳ್ಬಿಟ್ರು. ಸುಳ್ಳು ಕಳ್ತನ ಹೊರಿಸಿ ಜೈಲ್ಗೆ ಹಾಕಿಸ್ಬಿಟ್ರು. ಯಾಕೆ ಏನಾಗಿದೆ? ಸ್ನಾನ ಮಾಡ್ತಿದ್ರೆ ಸರಿ. ಯಾಕೆ ಅದು ಬರ್ತಾ ಇದೀಯಾ? ನಾಚಿಕೆ ಆಗಲ್ಲ ನಿನ್ಗೆ? ಸ್ವಲ್ಪ ಕೊಡ್ತೀಯಾ? ಏನ ಯಾಕೆ ಸುಮ್ಮನೆ ಕೊಡಿಕೋತೀಯ? ಕೃಷ್ಣ ಪರಮಾತ್ಮ ತರ ನೋಡು, ಕೃಷ್ಣ ಪರಮಾತ್ಮನಿಗೆ 16,000 ಗೋಪಿಕಾಶ ಹಂಗೆ ಒಬ್ಬೇ ಇರು. ರಾಜಿ, ನೀನ್ ತಮ್ಮಯ್ಯ ಅಂತೀನಿ. ಆ ಕಡೆ ಹೋಗಿ ನಿಂತ್ಕೊಮ್ಮ. ಯಾರಾದ್ರೂ ಏನ್ ಅನ್ಕೋತಾರೆ? ಏನ್ ಅನ್ಕೋತಾರೆ? ನನ್ ಜಾಗದಲ್ಲಿ ಅವರೇ ಇದ್ದಿದ್ದೆ ಎಷ್ಟು ಮಜವಾಗಿರ್ತಿತ್ತು. ರಾಜಿ, ನಿಂಗ್ ನಮಸ್ಕಾರ ಆಗ್ತೀನಿ. ಆ ಕಡೆ ಹೋಗಿ ನಿಂತ್ಕೊಮ್ಮ. ನಮಸ್ಕಾರ ಮಾಡ್ಬೇಕಾ? ಹತ್ತೆ ತಾನೆ ನಮಸ್ಕಾರ ತೊಳಗು. ಹಾಗಲ್ಲ, ಜೋಡಿಸಿ ಈಗ ನಮಸ್ಕಾರ. ಕೈ ಇಟ್ಕೊಂಡು ಎಷ್ಟು ನಮಸ್ಕಾರ ಮಾಡ್ತಾರೆ? ನಮಸ್ಕಾರ ಆಗಲ್ಲ. ಅಡ್ಲೇ ಬೇಕ್ ಮಾಡು ಟೈಮ್ ಆಯ್ತು. ನನ್ನ ಕರ್ಮ. ನೀ ಕುಂಕು ಪಡಿ ನಾ ಮಾಡ್ತೀನಿ. ಆಗಲ್ಲ, ದಯತ್ತು ನೋಡಿ ಸಾವಿತ್ರಮ್ಮನೆ, ಗಂಟೆ ಆಯ್ತು, ಇನ್ನು ಕಾಫಿ ರೆಡಿ ಆಗಿಲ್ಲ. ಯಾಕಮ್ಮ ಹೀಗ್ ಮಾಡ್ದೆ? ಮಾಡ್ಕೊಡ್ಲಮ್ಮ. ಹಾಗೆ ನಾನು ಹೇಳ್ತೀನಿ, ಸಿಂಪಲ್, ವೆರಿ ಸಿಂಪಲ್. ಒಲೆ ಮೇಲೆ ನೀರಿಡು, ಅದಕ್ಕೆ ಕಾಫಿ ಪುಡಿ ಹಾಕು, ಡಿಕಾಕ್ಷನ್ ಹಾಕು, ಅದಕ್ಕೆ ಹಾಲು ಸಕ್ಕರೆ ಹಾಕು, ಕಾಫಿ ರೆಡಿ. ಕೊಡಮ್ಮ ಬೇಗ. ಅಮ್ಮ ಕೊಟ್ಕಳ್ಸಮ್ಮ, ಹೊತ್ತಾಗುತ್ತೆ ಅಂತ ಹೇಳ್ತಾರೆ, ನನಗೆ ಗೊತ್ತಾಗುತ್ತೆ, ಬೇಗ ಕೊಡು. ಯಾರು ಕಲ್ತ? ನನ್ನ ತಂಗಿ ಶಾಂತಿ ಬರ್ತಿದ್ದಾಳೆ. ಏನ್ ಬರ್ತೀಯಾಳೆ? ಪ್ರೀತಿಯ ಅಣ್ಣನಿಗೆ ಶಾಂತಿಯ ನಮಸ್ಕಾರಗಳು. ಇಲ್ಲಿ ಎಲ್ಲರೂ ಕ್ಷೇಮ, ಅಲ್ಲಿಯ ಕ್ಷೇಮಕ್ಕೆ ಕಾಗದ ಬರೆಯುವುದು. ಅಪ್ಪ ನಿನಗೊಂದು ಒಳ್ಳೆ ಸಂಬಂಧ ನೋಡಿದ್ದಾರೆ. ಹುಡುಗಿ ಒಳ್ಳೆ ದಂತದ ಬೊಂಬೆ ಇದ್ದಾಗಿದೆ. ನೀನಂತೂ ಆ ಹುಡುಗಿ ನೋಡಿದ್ರೆ ಬಿಡೋದೇ ಇಲ್ಲ. ಅವಳು ಅಷ್ಟೇ, ನಿನ್ ಫೋಟೋ ನೋಡಿ ಮದುವೆ ಆದ್ರೆ ಈ ಹುಡುಗನ್ನೇ ಆಗೋದು ಅಂತ ಹಠ ಹಿಡಿದು ಕೂತ್ಬಿಟ್ಟಿದ್ದಾಳೆ. ನಮಗೂ ಈ ಮದುವೆ ಅಂದ್ರೆ ತುಂಬಾ ಇಷ್ಟ ಆಗಿದೆ. ಅಪ್ಪ ಹೇಳಿದ್ರು ನೀನು ತಕ್ಷಣ ಹೊರಟು ಬರುವುದು. ಹಂಗ ಬೇಗ ನನ್ನ ಪೆಟ್ಟಿಗೆ ರೆಡಿ ಮಾಡು. ರೆಡಿ. ನೋಡಿದ್ದೇನೆ ಹುಡುಗಿ, ಈ ಭೂಪತಿಗೋಸ್ಕರ ಬಂಗಾರದ ಬೊಂಬೆಗಳು, ಸಿಂಗಾರದ ಬೊಂಬೆಗಳು ಹ್ಯಾಕ್ಯೂನ ನಿಂತಿದ್ದಾರೆ. ನಾ ಸುಮ್ಮನೆ ಎಸ್ ಅಂದ್ರೆ ಸಾಕು, 100 ಜನ ಅಪ್ಸರಿಯರು ಪ್ರಿಯಾ ಪ್ರಿಯಾ ಅಂತ ನನ್ನ ತಕ್ಕೊಳ್ಳೋಕೆ ರೆಡಿ. ಎಲ್ಲಿಗೆ ಹೋಗ್ತಿದೀಯಾ? ಹಾಳು ಬಾವಿಗೆ ಬಿಡೋಕೆ. ಕೋಪ ಬಂತ? ಬುದ್ಧಿ ಬಂತು. ನಿನ್ನಂತ ಮನ್ಸು ಕೊಟ್ಟಿದ್ ತಪ್ಪು ಅಂತ. ತುಂಬಾ ಲೇಟು, ಟ್ಯೂಬ್ ಲೈಟು. ಬುದ್ಧಿ ಬರೋಕ್ ಮುಂಚೆ ನನಗೆ ಮನಸ್ಸು ಕೊಟ್ಟಿದೆಯಲ್ಲ, ಈಗ ಏನ್ ಮಾಡ್ತಿ? ನನ್ ಕರ್ಮ ಅಂತ ತಿಳ್ಕೊತೀನಿ. ಅಯ್ಯೋ ಪೆದ್ದೆ, ನಾನು ಹೇಳಿದ್ದೆಲ್ಲ ಸುಳ್ಳು. ತಗೋ, ನನ್ನ ತಂಗಿನೇ ಬರ್ದಿರೋದು. ಅವಳು ಗಂಡು ಗೊತ್ತು ಮಾಡಿದಾರಂತೆ, ಬೇಗ ಊರು ಹೊರಟು ಬಾ ಅಂತ ಬರ್ದಿದ್ದಾಳೆ. ಯಾಕೆ ಸುಳ್ಳು ಹೇಳಿದ್ದು? ತಮಾಷೆ. ನೀನ್ ತಮಾಷೆ ಮೇಲೆ ನನಗೆ ಗೊತ್ತಾಗುತ್ತೆ. ನೀನು ಹೋಗೋದ್ಮೇಲೆ ಅಕಸ್ಮಾತ್ ನಿನ್ ತಂದೆ ಏನಾದ್ರು ಒಂದ್ ಬಂಗಾರದ ಗೊಂಬೆ ನೋಡಿ ಮದ್ವೆ ಮಾಡ್ಕೊಂಡ್ರೆ ಈ ಮಣ್ಣಿನ ಗೊಂಬೆನ ಮರ್ತ್ಬಿಡ್ತೀಯ? ಅಯ್ಯೋ ಹುಚ್ಚಿ ಸೀತಾ, ಬಂಗಾರದ ಬೆಲೆ ಹೆಚ್ಚು, ಮಣ್ಣಿನ ಮಹತ್ವ ಹೆಚ್ಚು. ಅದಕ್ಕೆ ದೇವ್ರ ಮುಂದೆ ಚಿನ್ನದ ಹಣತೆ ಇಡೋದ್ ಬದಲು ಮಣ್ಣಿನ ಹಣತೆ ಇಡ್ತಾರೆ. ಚಿನ್ನ ಬರೀ ಅಲಂಕಾರಕ್ಕೆ ಉಪಯೋಗ, ಆದ್ರೆ ಮಣ್ಣು ಅನ್ನ ಕೊಡೋ ತಾಯಿ. ನಾಗರಾಜು ಬಂದೇನಪ್ಪ. ಸಿದ್ದರಾಮ, ನನ್ನನ್ನು ಕರ್ಕೊಂಡು ಹೋಗಕ್ ನೀನ್ ಬಂದ? ಹೌದಪ್ಪ, ಹೌದು. ಅಲ್ಲೋ, ಈ ಜಗತ್ನಾಗ ನನ್ನ ಬಿಟ್ರು ನಿನ್ಗೆ ಯಾರದಾರೋ ಗೆಳೆಯರು? ಇವತ್ತಿನ ಜೇಲ್ಖಾನೆ ಬಿಡ್ತಾರೆ ಅಂತ ಗೊತ್ತಾಕು.
ಅದಕ್ಕೆ ನೋಡೋಣ ಅಂತ ಬಂದೆ. ಆರಾಮದೇನು? ನಾನು ಚೆನ್ನಾಗೇ ಇದ್ದೀನಿ. ನಮ್ಮಮ್ಮ ನನ್ನ ತಂಗಿ ಹೇಗಿದ್ದಾರೆ ಹೇಳ್ತೇನೆ ಬಾ. ನನ್ನ ತಂಗಿ ಅತ್ತ ಮನೆಗೆ ಹೊಟ್ಟೋದ್ಲಾ? ಯಾಕೆ ಸುಮ್ಮನಾಗ್ಬಿಟ್ಟೆ? ಮಾತಾಡೋ. ನೀನ್ ಜೈಲ್ಗೆ ಹೋಗು ಮುನ್ನ ಆ ಆರಾಮ್ ಕೋರ್ ವೀರಭದ್ರ ಮುಂಡ ಚಂಡಾಡ್ ಹೋಗಿದ್ರ ಮತ್ತೆ ನಿಮ್ ಹೂವ ನಿಮ್ ತಂಗಿ ಉಳ್ಕೋತಿದ್ರೋ ಏನೋ. ನೀಚ ಏನ್ ಮಾಡ್ದ? ಏನ್ ಮಾಡ್ದ? ಆ ಆರಾಮ್ ಕೋರ ಕುರಿ ಮಂದೆ ತೋಳ ನುಗ್ಗದ. ಗಂಡಿನ ತಂದೆ ಕಿವಿಯಾಗಿ ಹೇಳ್ಬಾರ್ದನ್ನೆಲ್ಲ ಹೇಳ್ದ. ಅವನಿಗೆ ಸಂಬಂಧ ಒಲ್ಲೆ ಅಂತ ಹೇಳಿ ಒದ್ರು ಹೊಂಟು ಬಿಟ್ಟ. ಟಿಕೆಟ್ ನಿನ್ ತಂಗಿ ಅವಮಾನ ಸಹಿಸಕ್ಕಾಗದೆ ಬಾಯಾಗಿ ಬಿದ್ಬಿಟ್ಲು. ಅನಾಹುತ ನೋಡಿ ನಿಮ್ ಹೂವ ಎದೆ ಹೊಡ್ಕೊಂಡು ಪ್ರಾಣ ಬಿಟ್ಲಪ್ಪ. ನಾಗು ಸಮಾಧಾನ ತಗಪ್ಪ. ಒಂದೆರಡು ಗುಟ್ಕು ಗಂಟ್ಲಾಗಿ ಇಳೆ ಬಿಡು, ಮತ್ತೆ ಗರಂ ಆಗ್ತದೆ. ಗಂಟ್ಲು ಗರ್ಮ್ ಆಗ್ತದೆ, ತಲಿ ಗರ್ಮ್ ಆಗ್ತದೆ, ಮೈ ಗರ್ಮ್ ಆಗ್ತದೆ. ಹಾಕು, ಕುಡಿ. ವೀರಭದ್ರ, ಯಾರು? ನಾನೇ ಕಣೋ, ನಿನ್ನ ಪಾಲಿನ ಮೃತ್ಯು. ಅಂದ್ರೆ ಬಡ್ಡಿ ಮಗನೇ, 1 ವರ್ಷಕ್ಕೆ ಎಲ್ಲ ಮರ್ತು ಬಿಟ್ಯಾ? ನ್ಯಾಯನೇ. ಪೆಟ್ಟು ತಿನ್ ಸರ್ಪ ತಾನೇ ಕಡೆವರೆಗೂ ಮರಿದೆ ಇರು. ಇಲ್ಲಿಗೆ ಯಾಕೆ ಬಂದೆ ನೀನು? ನೀನ್ ಮಾಡಿದ ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡಕ್ಕೆ. ಉಪಕಾರನ ನಾನೇನ್ ಮಾಡ್ದೆ? ತಾಳಿ ಕಟ್ಟಿಸ್ಕೋಬೇಕಾಗಿದ್ ನನ್ ತಂಗಿನ ಹಾಳು ಬಾವಿಗೆ ತಳ್ದೆ. ಮದುವೆ ಚಪ್ರದಲ್ಲಿ ನಮ್ಮಮ್ಮನ್ನ ಮಸ್ತ್ ಕಟ್ಟಿದೆ. ಸಾವುಗೆಲ್ಲ ನಾನ ಕಾರಣ. ಕಳ್ಳನ್ ತಂಗಿ ಅಂತ ಹೇಳಿ ಕೈ ಹಿಡಿಯೋಕ್ ಬಂದವನ್ ಮನ್ಸನ್ನೇ ಕೆಟ್ಟಿತ್ತು. ನನ್ನ ತಂಗಿ ಗೋಳು ನನ್ನ ಎದೆಲ್ ಕಿಚ್ಚನ್ನೇ ಎತ್ತಿದೆ. ನನ್ನ ತಾಯಿ ಸಾವು ನನ್ನ ಹೃದಯನ ಕತ್ತಿಯ ಕತ್ತಿಸ್ತಾ ಇದೆ. ಆ ಕಿಚ್ಚು ನಿನ್ನ ಬಿಸಿ ರಕ್ತದಿಂದಲೇ ಆರೋದು. ನನ್ನ ತಾಯಿ ಸಾವು ನಿನ್ನ ಸಾವಿನಿಂದಲೇ ಹೋದು. ವೀರಭದ್ರ, ಇಲ್ಲಿಗೆ ಮುಗಿತು ಅನ್ಕೋಬೇಡ. ನಿನ್ ಸಂಸಾರನ ಸರ್ವನಾಶ ಮಾಡಿ ನಿನ್ನ ವಂಶನ ನಿರ್ವಂಶ ಮಾಡಿದ್ದಾರೆ. ನನಗೆ ಮನಃಶಾಂತಿ. ನಾಗರಾಜು, ಏನಿದು ಅನ್ಯಾಯ? ಕೊನೆಗೂ ವೀರಭದ್ರನವ್ರ ಪ್ರಾಣ ಆ ಕೊಲೆಗಾರನ ಕೈನಲ್ಲೇ ಹೋಗ್ಬೇಕು ಅಂತ ಆ ದೇವ್ರು ಬರ್ತಿದ್ನೋ ಏನು? ನಮ್ಮಪ್ಪನ್ ಕೊಲೆ ಮಾಡ್ದ ಯಾರು? ನಾಗರಾಜ್. ಯಾವ ನಾಗರಾಜ್? ಒಡ್ರಳ್ಳಿ ರೌಡಿ. ಸೇಂದು ಸಿದ್ದರಾಮನ ಸ್ನೇಹಿತ ಅಂದ್ರೆ ಸಾಕು, ಆ ಊರಲ್ಲಿ ಯಾರು ಉಸಿರೆತ್ತೋದಿಲ್ಲ. ಅಂಥ ಭಯಂಕರವಾದ ಆ ಸಮಯ. ಶಾಂತಿಯಲ್ಲಿ ಅವಳನ್ನು ಆ ರಾಕ್ಷಸನೇ ಹೊತ್ಕೊಂಡು ಹೋಗ್ತಪ್ಪ. ಅಪ್ಪ,
ನಿನ್ನೂ ಶಾಂತಿನೂ ನನ್ನಿಂದ ದೂರ ಮಾಡಿದ ದುಷ್ಟನ್ನ ಖಂಡಿತ ನಾನು ಸುಮ್ಮನೆ ಬಿಡೋದಿಲ್ಲಪ್ಪ. ಆ ಚಂಡಾಲನ್ ಗುಂಡಿಗೆ ಬಗೆದು ಅವನ್ ಬಿಸಿ ರಕ್ತದಿಂದ ತರ್ಪಣ ಕೊಟ್ಟು ನಿನ್ನ ಆತ್ಮಕ್ಕೆ ಶಾಂತಿ ಸಿಗೋ ಹಾಗೆ ಮಾಡ್ತೀನಪ್ಪ. ಶಾಂತಿ ಸಿಗೋ ಹಾಗೆ ಮಾಡ್ತೀನಿ. ಈ 4 ಗೋಡೆಗಳ ಮಧ್ಯೆ ಅಣ್ಣಂದಿರು ಯಾರೂ ಬರೋ ಹಾಗಿಲ್ಲ. ಈ ಬಾಗಿಲು ದಾಟ್ ಒಳಗ್ ಬಂದ್ಮೇಲೆ ಆ ಕೂಗಿಗೆ ಅವಕಾಶನೇ ಇಲ್ಲ. ಹಾಗಾದ್ರೆ ನಾನೀಗ ಎಲ್ಲಿದ್ದೀನಿ? ಸೌಂದರ್ಯ ಮಾರುವ ಪೇಟೆ. ಹಾಡೋರು ಆಡೋರು ಇಲ್ಲೇ ಇರೋದು, ನೋಡೋರು ಕೊಡೋರು ಇಲ್ಲಿಗೆ ಬರೋದು. ಹೈದ್ರಾಬಾದಿಂದ ಬಂದಿರೋ ನೂರ್ ಜಹಾನ್ ಇಲ್ಲಿಗೆ ರಾಣಿ. ನಾವೆಲ್ಲ ಅವಳ ಅರಮನೆ ತೋಟದ ಹೂಗಳು. ಈ ತೋಟಕ್ಕೆ ರಾತ್ರಿ ಹೊತ್ತೇ ಬರೋದು ದುಂಬಿಗಳು. ಅಯ್ಯಯ್ಯೋ, ಇಂಥ ಮನೆಲ್ಲ ನಾನಿರೋದು. ನಿಮ್ದಮ್ಮಯ್ಯ ಮೊದ್ಲು ನನ್ನಿಂದ ಕಳ್ಸ್ಬಿಡಿ. ಅರೆ ಪಗ್ಲಿ, ಈ ಪಂಜರಕ್ ಬಂದ್ ಬೀಳೋ ಹಕ್ಕಿಗಳು ಮೊದಲು ನಿನ್ ಹಾಗೆ ಬಡ್ಕೊಳ್ತವೆ, ಆಮೇಲೆ ಹಾಡ್ತವೆ, ಕುಣಿತವೆ, ಎಲ್ಲರನ್ನು ಖುಷಿ ಮಾಡ್ತವೆ. ಸಮಜೆ? ಬೇಗಂ, ಏನನ್ನತ್ತೆ ನಾ ತಂದಿರೋ ಬುಲ್ಬುಲ್? ಅರೆ ಅಲ್ಲ, ಅಣ್ಣ ಅಣ್ಣ ಅಂತ ಹೊಡ್ಕೋತಾ ಇದೆ. ರಾಜು ಭಯ್ಯ, ಎಲ್ಲಿದ್ದಾನೆ ಇವಳ ಅಣ್ಣ? ಅದ್ ಗೊತ್ತಿದ್ದಿದ್ರೆ ನನ್ನ ಕೆಲ್ಸ ಮುಗ್ದಂಗೆ, ಅವನಿಗೆ 100 ವರ್ಷ ತುಂಬದಂಗೆ. ಹೌದು, ಈ ಹುಡುಗಿ ಯಾರು, ಎಲ್ಲಿಂದ ಕರ್ಕೊಂಡ್ ಬಂದೆ ಅಂತ ಏನು ಹೇಳಲೇ ಇಲ್ಲ. ನೋಡು, ಈ ತಲಾಟೆ ಎಲ್ಲ ನನ್ಗಿಡ್ಸಲ್ಲ. ಹಾಗಲ್ಲ ರಾಜು ಭಯ್ಯ, ನಾಳೆ ಪೊಲೀಸು ಅದು ಇದು ಅಂತ. ಬೇಗಂ, ನೀನು ಒಂದ್ ಕಾಲದಲ್ಲಿ ಇಂಥ ಜಾಗಕ್ಕೆ ಹೀಗೆ ಬಂದಿಯಲ್ಲ, ಅವಾಗ ಯಾವ ಪೊಲೀಸ್ ನನ್ ಬಂದ? ರಾಜು ಭಯ್ಯ, ಅವತ್ಗೂ ಇವತ್ಗೂ ಕಾಲ ತುಂಬಾ ಬದಲಾಯಿಸಿದೆ. ಬದಲಾಯಿಸಿರೋದು ಬರೀ ಕಾಲಾನೆ. ನೀನು ನಾನು ವ್ಯಾಪಾರ ವ್ಯವಹಾರ, ದ್ರೋಹ ದ್ವೇಷ ಕೊಲೆ ಕಾನೂನು ಯಾವುದು ಬದಲಾಯಿಸಿಲ್ಲ. ಧೈರ್ಯವಾಗಿರು. ನೀನು ನಾನು ಒಂದೇ ಮಾತಿನ ಮೇಲೆ ನಿಂತಿರೋವರೆಗೂ ಯಾವ ಪೊಲೀಸ್ನವನು ನಿನ್ನ ಮನೆ ಬಾಗ್ಲಿಗೆ ಬರೋದಿಲ್ಲ. ಬೇಗಂ, ಇಷ್ಟು ದಿನ ಈ ನಾಗರಾಜ ರಾಜನ್ ತರ ಬದುಕ್ತಿದ್ದ, ಇನ್ಮೇಲೆ ಹಾಗೆ ಸಾಧಿಸೋ ಹಾವನಾಗಿ ಬದುಕ್ತಾನೆ. ಜ್ಞಾಪಕ ಇಟ್ಕೋ. ಇವತ್ತಿಂದ ನನ್ನ ಹೆಸರು ನಾಗರಾಜ ಅಲ್ಲ, ವಿಷ ಸರ್ಪನೆ ಕುತ್ತಿಗೆ ಸುತ್ಕೊಂಡಿರೋ ವಿಷಕಟ್ಟ ಶಿವ. ಸಿದ್ದರಾಮ, ಬಾಟ್ಲಿ ಎಲ್ಲ ಖಾಲಿ ಆಗ್ತಾ ಇತ್ತೆ, ಮತ್ತೆ ಬರ್ತಾಯಿಲ್ಲ. ಏನಂದ್ಯಾಲೆ ಮಗನೇ? ಒರಿಜಿನಲ್ ಒರಿಜಿನಲ್ ಇನ್ನೆರಡು ಬಾಟ್ಲಿ ಹೊಟ್ಟೆಯಾಗಿ ಇಳಿಸಿ ಒಂದು ಕೂಗು ಹಾಕೊಡು. ಸಮಾಧಿಯಾಗಿ ಮಲಗಿರೋ ನಿಮ್ಮಪ್ಪ ಎದ್ದು ಟ್ರಾನ್ಸ್ಫರ್ ಬರ್ತಾನೆ, ಮತ್ತೆ ಟ್ರಾನ್ಸ್ಫರ್ ಆಗುತ್ತದನು? ಸಿದ್ದರಾಮ, ನಾನು ಕೊಡ್ರಿ ಹಾಕು. ರೊಕ್ಕ ತೆಗಿಲಿ, ರೊಕ್ಕ ಕೊಡ್ತೇನೆ. ಏನಂದಿಲ್ಲ ಹೈವಾನ್ ನಮ್ಮ ಮಗನೇ. ಆ ಕಪ್ಪೊಳ ಕುಡಿಯೋದು ಮತ್ತೆ ರೊಕ್ಕ ಹಾಕಿದ್ರೆ ನಾಳೆ ಕೊಡ್ತಿತ್ತು ದೌಡ್ ಹಾಕೋದು ಇದೇನಿರ್ಬೇಕು? ಏನಪ್ಪ ಸಿದ್ದರಾಮ, ನಿಮ್ ಸ್ನೇಹಿತ ನಾಗರಾಜ ಏನೇನ ಬಲ್ಲ? ಮುಚ್ಚಲೆ ಬಾಯಿ ಬದ್ಮಾಶ್. ಆ ನಾಗರಾಜು ಸುದ್ದಿ ಎತ್ತಿದ್ರು ದವಡೆ ಹಾಕಿ ಉದುರಿಸ್ಬಿಟ್ಟೇನೆ. ಹುಷಾರ್. ಸೇಂದಿ ಸಿದ್ದರಾಮ ಅಂದ್ರೆ ನೀನೇನಾ? ಆಮೇಲೆ ಊರಿಗೆ ಗೊತ್ತಿರೋ ವಿಷಯನ ಏನೋ ಪ್ರಶ್ನೆ ಯಾಕೆ ಕೇಳ್ತಿದ್ಯಲ್ಲೋ? ಏನ್ ಬೇಕಾಗಿ? ನಿನ್ ಸ್ನೇಹಿತ ನಾಗರಾಜ ಎಲ್ಲಿ? ಮುಚ್ಚಲೆ ಬಾಯಿ ಬದ್ಮಾಶ್. ಏನದೆ ಇವತ್ತು ನೀನು ಎಡಮಗಳಾಗಿ ಎದ್ದಿದ್ಯೇನು? ಆ ನಾಗರಾಜನ ಸುದ್ದಿ ಕೇಳಿದ್ರೆ ದವಡೆ ಹಲ್ ಕೈ ಬಂದಾವು. ಸಾರಾಯಿ ಕುಡಿ, ರೊಕ್ಕ ಬಿಸಾಕು, ಅದು ಬಿಡ್ಬೇಕು. ನಾಗರಾಜ್ ಎಲ್ಲಿದ್ಯಾ ಅಂತ ಪಗಳಿಸ್ಯೋ ಇಲ್ವೋ? ಗೊತ್ತಿಲ್ಲೋ, ಗೊತ್ತಿಲ್ಲೋ, ಹೇಳು. ಗೊತ್ತಿಲ್ಲೋ 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 ಅಂತೀರಿ. ನಿಜ ಹೇಳ್ತಿದ್ರೆ ಸೀಸೆಯಲ್ಲಿರೋ ಸರ ಎಲ್ಲ ಸುತ್ತು ನಿನ್ ರಕ್ತ ತುಂಬಿಟ್ಬಿಡ್ತೀನಿ. ಹುಷಾರ್. ಗೊತ್ತಿಲ್ಲೋ ಗೊತ್ತಿಲ್ಲ ಗೊತ್ತಿಲ್ಲ ಅಂತೀರಿ. ಮತ್ತೆ ತಲೆ
ಬರೀ ಹೊಟ್ಟೆ ನೂಲಿಲಿಕ್ಕೆ ಹತ್ತದೆ ಚರ್ಗಿ ತಗೊಂಡು ನಾನು ಲಗೂನು ಬೈಲ್ಗೆ ಹೋಗ್ಬೇಕಪ್ಪ ಬಿಟ್ಬಿಡ. ನಾಗರಾಜ ಇಲ್ಲಿ ಹೇಳು. ನಿಮ್ಮಪ್ಪಗೂ ನನಗೆ ಗೊತ್ತಿಲ್ಲಪ್ಪ, ಗೊತ್ತಿಲ್ಲ. ಹೇಳ್ತೀನಿ. ಬೆಂಗಳೂರಾಗಲ್ಲ. ಅಡ್ರೆಸ್ ಏನು? ಅಡ್ರೆಸ್ ನಂಗೆ ಗೊತ್ತಿಲ್ಲ, ಪೋಸ್ಟ್ ಮ್ಯಾನ್ ಕೇಳ್ಬೇಕು. ಇಲ್ಲಪ್ಪ, ನೋಡು ಈ ಸಾರ ಯಾರಿಗೂ ಹೇಳ್ತೀನಿ, ನನಗೆ ಗೊತ್ತಿಲ್ಲಪ್ಪ, ಗೊತ್ತಿಲ್ಲ ಕಣು. ಸಾರಿ, ನಾನು ಬೆಂಗಳೂರಿಗೆ ಹೋಗ್ತೀನಿ. ಅವ್ನು ಎಲ್ಲಿದ್ರು ಪತ್ತೆ ಮಾಡ್ತೀನಿ. ಆ ನಾಗರಾಜ ಇಲ್ಲಿ ಬಂದು ನಾನು ಏನ್ ಹೇಳಿ, ನಿನ್ನ ಪಾಲಿನ ಯಮ ಬಂದಿದ್ದ ಅಂತ ಹೇಳು. ಅವ ಕೋಣದ ಮ್ಯಾಗ ಬರ್ತಾನೆ, ನೀನ್ ಯಾವ್ದ್ರ ಮ್ಯಾಗ ಬರ್ತೀಯ? ಸಾರಾಯನೆಲ್ಲ ಕಟ್ಟಿಸಿ ಬಿಟ್ಟ ಇವನ ಮನೆಯ ಆಳಾಗ. ಹೋತಲ್ಲೋ ಬಾಟ್ಲಿ ಎಲ್ಲ ಹೋತಲ್ಲೋ. ನಾಗರಾಜ, ಈ ವಿಷಯ ತಿಳ್ಕೋ. ಆ ವೀರಭದ್ರನ ಮಗ ರಾಜೇಶ ಪಿಶಾಚಿ ಹಾಂಗಿಲ್ಲಿಗೆ ಬಂದಿದ್ದ. ನನ್ನ ಸೇಂದಿ ಅಂಗಡಿಗೆ ನುಗ್ಗಿ ಭರತನಾಟ್ಯ ಆಡಿ ಶೀಶಿಗಳನ್ನೆಲ್ಲ ಚೂರ್ ಮಾಡ್ದ. ನಿನ್ನೆ ಮ್ಯಾಗಿನ ದ್ವೇಷಕ್ಕೆ ಅವನ ಹಾಂಗ ಬುಸುಗುಟ್ಟಿ ಎಗರ್ಲಾಡ್ದ. ಬಡ್ಡಿ ಮಗ ಅವನ್ ನೋಡಿ ಎದ್ರಕೊಂಡು ಜ್ವರ ಬರ್ಸ್ಕೊಂಡಿದ್ದ. ಅವಂಗಿದ್ದು ಕೋಪದಾಗೆ ನನ್ನ ಪ್ರಾಣನೇ ತೆಗಿತಾನೆ ಅಂತ ನಾ ಹೆದರಿದ್ದೆ. ನೀನು ಬೆಂಗಳೂರಿನಾಗಿದೀಯಾ ಅಂತ ಹೇಳ್ದೆ. ವಾಣ ಇಲ್ದು ಯಮನಾಂಗ ಹೊಂಟೋದ. ನೀವು ಹುಷಾರಾಗಿರು. ಬರ್ಲಿ, ಆ ಯಮನ ಕೂಡ ಸಾವಿದೆ ಅಂತ ನಾನ್ ತೋರಿಸ್ತೀನಿ. ಪೊಲೀಸ್ 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 ಮುಂದೆ ಪೊಲೀಸನ್ ಕರೆದು ತಪ್ಪಿಸ್ಕೊಳಕ್ ನೋಡ್ತಾ ಇದೀಯಾ? ಈ ಸೋನೆಗೆ ಪಂಜರ್ನೆ ಬಂದ್ಮೇಲೆ ಹೋಗಕ್ಕೂ ಬಿಡಲ್ಲ, ಸಾಯೋದಕ್ಕೂ ಬಿಡಲ್ಲ. ಇನ್ನೊಂದ್ಸಲ ಇಂಥ ಕೆಲಸ ಮಾಡಿದ್ರೆ ಕೊಂದ್ ಬಿಡ್ತೀನಿ, ಖಬರ್ದಾರ್. ಶಾಂತಿ, ಇಲ್ಲಿರೋ ಗೋಡೆಗಳಿಗೂ ಇಲ್ಲಿರೋ ಮನುಷ್ಯರ ವ್ಯತ್ಯಾಸನೇ ಇಲ್ಲಮ್ಮ. ಯಾವುದಕ್ಕೂ ಹೃದಯನೇ ಇಲ್ಲ. ಇಲ್ಲಿ ಅಳೋದು, ಬಂಡೆಗೆ ತಲೆ ಚೆಚ್ಕೊಳ್ಳೋದು ಎರಡೂ ಒಂದೇ. ಏನ್ ರಾಜು ನೀನು ಬೇಗ ಬರ್ತೀನಿ ಕೇಳೋದನು, ಇಷ್ಟು ದಿವಸ ಮಾಡೋದು ನಿನ್ಗೋಸ್ಕರ ಕಾದು ಕಾದು ಸಾಕಾಗೋಯ್ತು. ನನ್ಗೇನಾದ್ರೂ ರೆಕ್ಕೆ ಇರ್ಬೇಕಾಗಿತ್ತು ನೋಡು. ಇರೋ ಜಾಗಕ್ಕೆ ಸೈ ಅಂತ ಹಾಡು ಬಂದ್ಬಿಡ್ತಾ ಇದ್ದೆ. ನಿನ್ನ ಕನಸಲ್ಲಾದ್ರೂ ನೋಡೋಣ ಅಂದ್ರೆ ಹಾಳಾದ್ ನಿದ್ದೇನೋ ಬರೋದು. ಏನಾಜಿ, ನನ್ನ ವಿಷಯ ತಂದೆ ಹೇಳಿದ್ಯಾ? ಆಗ ನಮ್ಮ ಮದುವೆ ಒಪ್ಕೊಂಡ್ರ? ಯಾಕೆ ರಾಜಿ ಮಾತಾಡೋದೇ ಇಲ್ಲ? ರಾಜಿ ಯಾಕೆ ರಾಜಿ ಕಣ್ಣೀರು? ಭಾರತ ಆಗೋಯ್ತು ಸೀತಾ. ನಮ್ಮ ತಂದೆ ನಾನು ಕಳ್ಕೊಂಡು ರಾಜಿ, ಅಮ್ಮ ಅಮ್ಮ, ರಾಜಿ ತಂದೆ ಹೋಗ್ಬಿಟ್ರಂತೆ. ಅಯ್ಯೋ ದೇವ್ರೆ. ರಾಜು, ಅಪ್ಪ ರಾಜು, 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 ಸಮಾಧಾನ ಮಾಡ್ಕೊಪ್ಪ, ಸಮಾಧಾನ ಮಾಡ್ಕೊ. ಹುಟ್ಟಿದ್ಮೇಲೆ ಎಲ್ಲರೂ ಒಂದು ದಿವಸ ಹೋಗ್ಲೇಬೇಕು. ಏನ್ ಮಾಡಕ್ಕಾಗುತ್ತೆ? ಆ ಕಣ್ಣಲ್ಲಿ ದೇವ್ರು ನನ್ನಂತ ಅವಳ ಉಳಿಸಿ ಅಂತ ಪುಣ್ಯಾತ್ಮರಿಗೆ ಕರ್ಕೊಂಡ್ ಬಿಡ್ತಾನೆ. ರಾಜಿ, ಶಾಂತಿನ ಕರ್ಕೊಂಡ್ ಬರ್ಲಿಲ್ಲ? ಶಾಂತಿ ನನ್ನ ಮನಸ್ಸಲ್ಲಿ ಅಶಾಂತಿ ತುಂಬಿ ಎಲ್ಲಿಗೋ ಹೊರಟೋದು ಸೀತಾ, ಎಲ್ಲಿಗೋ ಹೊರಟೋದು. ಸಾಯಕ್ ನೋಡ್ತೀನಿ, ಇಲ್ಲಿಗೆ ಬಂದು ಸಾಯಕ್ ನೋಡ್ತೀನಿ. ಮುಂದೆ ಸಾಯ್ತೇನೆ. ಈ ಕೋಟೆ ಒಳಗೆ ಕಾಲಿಟ್ಟ ಮೇಲೆ ಮುಗಿತು. ಇಂಥ ಅನ್ಯಾಯ ನಡೆಯೋದಕ್ಕೆ ಯಾವತ್ತೂ ಅವಕಾಶ ಕೊಡಲ್ಲ. ನನಗಿರೋದು 2 ಕಣ್ಣಾದ್ರೆ ಈ ಗೋಡೆಗಳಿಗೆ 1000 ಕಣ್ಣಿದೆ. ಬೇಕು ಶಾಂತಿ, ದೇವರು ನಿನಗೆ ಅಂದ ಕೊಟ್ಟಿರೋದು ಸಾಯೋಕ್ಕಲ್ಲ. ನಾನ್ ಯಾರಿಗೋಸ್ಕರ ಬದುಕಿರ್ಬೇಕು? ಆ ಪ್ರಶ್ನೆನ ಈ ರೂಮ್ಗೆ ಕೇಳು. ಹಾಸಿಗೆ ಹೇಳುತ್ತೆ, ಮಂಚ ಹೇಳುತ್ತೆ, ಮಲ್ಲಿಗೆ ಹೂ ಹೇಳುತ್ತೆ. ಹೂವಿನ ಅಂದ ಇರೋದೇ ದುಂಬಿಗೆ, ಹೆಣ್ಣಿನ ಸೌಂದರ್ಯ ಇರೋದೇ ಗಂಡಿಗೆ. ನೂರ್ಜಹಾನ್, ದೇಹಾನ್ ಮಾರ್ಕೊಂಡು ಬದುಕೋದ್ಯಾ ನನ್ನ? ಅಯ್ಯೋ ಹುಚ್ಚಿ, ನಮ್ಮನ್ ಹುಡ್ಸಿರೋ ದೇವ್ರನ್ನೇ ಗುಡಿಯಲ್ಲಿ ಕೂರ್ಸಿ ಅಲಂಕಾರ ಮಾಡಿ ತೋರ್ಸಿ ದುಡ್ಡು ಸಂಪಾದನೆ ಮಾಡ್ತಿರೋವಾಗ ದೇವ್ರು ಕೊಟ್ಟಿರೋ ಈ ಸೌಂದರ್ಯನ ಇಟ್ಕೊಂಡು ಹಣ ಸಂಪಾದನೆ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ. ದೇಖೋ, ಇವತ್ತಿಂದ 10 ಜನರ ಎದುರಿಗೆ ನೀನ್ ಆಡ್ಬೇಕು, ಕುಣಿಬೇಕು. ಅವ್ರು ಇಷ್ಟಪಟ್ರೆ ಅವ್ರ ಜೊತೆಲಿದ್ದು ಖುಷಿ ಮಾಡ್ಬೇಕು. ಬೇಡ ನೂರ್ಜಹಾನ್, ಬೇಡ. ಮಾನ ಕಳ್ಕೊಂಡ್ ಬದುಕಿರೋಂಥ ದುರ್ಗತಿ ನನಗ್ ಕೊಡ್ಬೇಡ. ಜೀವ ಉಳ್ಸಕ್ಕೂ ಜೀವ ತೆಗಿಯೋಕ್ಕೂ ನೀನೊಬ್ಳೇ ಇಲ್ಲಿರೋದು. ನಾನು ಹೆಣ್ಣು,
ನೀನು ಹೆಣ್ಣು. ಒಂದ್ಸಲ, ಒಂದೇ ಒಂದ್ಸಲ ಹೆಣ್ಣಿನ ದೃಷ್ಟಿಯಿಂದ ನನ್ನನ್ನು ನೋಡು. ನಾನೇ ನಿನ್ ಒಡ ಹುಟ್ಟಿ ತಂಗಿನೇ ಆಗಿದ್ದಿದ್ರೆ ನೀನ್ ಹೀಗ್ ಮಾಡ್ತಿದ್ಯಾ? ಹೇಳು ನೂರ್ಜಹಾನ್, ಹೇಳು. ದಯವಿಟ್ಟು ನನ್ನ ಪಾಪಕ್ಕೆ ತಳ್ಬೇಡ ನೂರ್ಜಹಾನ್. ನಿಂಗ್ ಬೇಕಾಗಿರೋದು ಹಣ ತಾನೆ? ನಾನು ಹಾಡ್ತೀನಿ, ಕೈ ತುಂಬಾ ಸಂಪಾದನೆ ಮಾಡ್ಕೊಡ್ತೀನಿ. ನನ್ ಶೀಲ ಮಾತ್ರ ಉಳಿಸು ನೂರ್ಜಹಾನ್. ಪಗ್ಲಿ, ಜಹಾನ್ ತಗೋ ನೋಡು, ಆ ಹುಡುಗಿನ ನನ್ನ ಜೊತೆ ಕಳ್ಸ್ಕೊಡು. ಸುಬಾನಲ್ಲ. ಶಶಿ, तुम अंदर जाओ. ನಂದೇ ನಾನು ಕೊಡೆ. ಅವಸರ ಪಡ್ಬಿಡಿ ರಾವ್ ಸಾಹೇಬ್. ಆ ಹುಡುಗಿ ಇನ್ನೂ ಹೊಸ್ತು. ಇಲ್ಲಿ ವಿಷಯ ಒಂದು ಗೊತ್ತಿಲ್ಲ. 4 ದಿನ ಕಳೀಲಿ, ಅವಳೇ ನಿಮ್ ಬಂಗ್ಲೆಗೆ ಬರ್ತಾಳೆ. ದಣಿ, 4 ದಿವಸ ಏನ್ ದೊಡ್ಡದು. ಬನ್ನಿ, ನನ್ನ ಕೊಡೆ ಇಲ್ಲೇ ಇದೆ. ಸಮಯ ನೋಡ್ಕೊಂಡು ಸಾಯಂಕಾಲ ಬರ್ತೀನಿ.